ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾಗರಾಜ್ ಗುರಿಕಾರು ಅವರು ಮನವಿಯನ್ನ ಕೊಟ್ಟಿದ್ದಾರೆ. ನನಗೂ ಮನೆ ಶಾಸಕ ಆದಂತ ಆತ್ಮೀಯದಂತ ಪ್ರಸಾದ್ ಅಬ್ಬ ಅವರಿಗೆ ನಮ್ಮ ಮುಖಂಡರು ಎಲ್ಲ ಬಂದಿದ್ದೀವಿ. ಸನ್ನದಿ ಸಾಹೇಬರು 2 ನಿಮಿಷ ನೀವು ಬರಲೇಬೇಕಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರು. ಈ ಸಮಸ್ಯೆ ನನ್ನ ಇಲಾಖೆಗೆ ಬರಲ್ಲ. ತಾವು ಕೊಟ್ಟಿದ್ದೀರ ಅರ್ಜಿ ನಾನು ಸ್ವೀಕಾರ ಮಾಡ್ತೀನಿ. ನಾನು ಇದನ್ನು ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ತಾವು ನನ್ನ ನಂಬಿಕೆ ಮೇಲೆ ನನ್ನ ಶಾಸಕರು ಕರೆಸಿ ನೀವು ಮನವಿ ಕೊಟ್ಟಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಏನಿರೋದು ಮಾಡೋದು ನಾನು ಪ್ರಯತ್ನ ಮಾಡ್ತೀನಿ. ಜೊತೆ ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ನೀವು ಮನೆಗಳು ಕೇಳ್ತಿದ್ರು. ನನಗೆ ಸನ್ನದಿ ಸಾಹೇಬರು ಆಮೇಲೆ ಶಾಕಿರ್ ಅವ್ರು ಕರ್ಕೊಂಡು ಬಂದ ಹಿನ್ನೆಲೆ ಏನಂದ್ರೆ ಬಡವರು ಮನೆ ಬೇಕಾಗ್ತದೆ. 200-300 ಜನ ಇದ್ದಾರೆ, ಅವ್ರು ಮನೆ ಇಲ್ಲ ಅಂತ ಹೇಳಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದ ಒಂದು ಸರ್ವೆ ಮಾಡ್ತಾ ಇದೀವಿ. ನಾವು ಸರ್ವೆ ಮಾಡಿಸಿ ಸರ್ವೆದಲ್ಲಿ ಎಲ್ಲೆಲ್ಲಿ ಮನೆ ಇಲ್ಲ, ಯಾರು ಸೈಟ್ ಇರ್ತಿದ್ದಾರೆ ಅವ್ರಿಗೆಲ್ಲ ಮನೆ ಕೊಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 10 ವರ್ಷದಿಂದ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2018ವರೆಗೂ ಮನೆಗಳು ಸ್ಯಾಂಕ್ಷನ್ ಆಗಿತ್ತು. 1,80,253 ಮನೆಗಳು ಸ್ಲಂ ಬೋರ್ಡ್ದು. ರಾಜೀವ್ ಗಾಂಧಿ ಜಿಎಚ್ ಸ್ಕೀಮ್ ಅಲ್ಲಿ 53,860 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ 5 ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಅವ್ನ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಒಂದ್ ಮನೆ ಕೊಡಕ್ಕೆ ಏನಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ, ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದಮ್ಮ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಏನ್ ಮಾಡ್ತಾರೆ, ಜನರಲ್ 1,70,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 1.5 ಲಕ್ಷ ಆಯ್ತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ. 4.5 ಲಕ್ಷ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಆ ಕಾರಣಕ್ಕೆ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ, ನಾನು ವಸತಿ ಮಂತ್ರಿ ಆದ್ಮೇಲೆ, ಪ್ರಸಾದ್ ಅಬ್ಬ ಅವರು ಚೇರ್ಮನ್ ಆದ್ಮೇಲೆ ನಮ್ಮ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ. ಸರ್, ನಿಮ್ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಆದ್ಮೇಲೆ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ. ದಯಮಾಡಿ ನಾವು ಸರ್ಕಾರ ವತಿಯಿಂದಾನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ಇಟ್ಟಾದ್ಮೇಲೆ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ಈ ವರ್ಷ ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ 32,000 ಮನೆಗಳು ಕೊಡ್ತಾ ಇದೀವಿ. ಈ ವರ್ಷ ನಾವೇನ್ ಮಾಡ್ತೀವಿ, ಎಲ್ಲಾ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ 2,38,000 ಮನೆಗಳು ಕಂಪ್ಲೀಟ್ ಮಾಡಿ ಮುಂದಿನ ಬಜೆಟ್ ಅಲ್ಲಿ ನಿಮ್ಗೆಲ್ಲ ಸರ್ಕಾರ ವತಿಯಿಂದ ಬರೇ ಒಂದು 50,000 1 ಲಕ್ಷ ನೀವು ಕೊಡ್ಬೇಕು. ಮಿಕ್ಕಿದ್ದು ದುಡ್ಡು ಸರ್ಕಾರ ಕೊಡ್ಬೇಕಂತ ಒಂದು ಪ್ರಯತ್ನ ನಾವು ಮಾಡಿ ನಿಮ್ಗೆಲ್ಲ ಯಾರ್ಯಾರ ಮನೆ ಎಲ್ಲ ಸರ್ವೆ ಮಾಡ್ತಿದೀವಿ. ನಾವು ಎಲ್ಲಾ ರಾಜ್ಯದ ಸರ್ವೆ ಮಾಡಿದೀವಮ್ಮ. ಯಾರ ಮನೆಗಳು ಇಲ್ಲ ಇಲ್ಲ ಈ ಟೋಟಲ್ ಈಗ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 9,400 ಕೋಟಿ. ಇದು 5 ಗ್ಯಾರಂಟಿಯಲ್ಲಿ ತಮ್ಗೆಲ್ಲ ಗೊತ್ತಿದೆ. 5 ಗ್ಯಾರಂಟಿ ಲಾಭ ಎಲ್ಲ ತಮ್ಗೆಲ್ಲ ಸಿಗ್ತಾ ಇದೆ. ಇವತ್ತು 5 ಗ್ಯಾರಂಟಿಗೆ ಕನಿಷ್ಠ ಅಂದ್ರೂ 55,000 60 ಸಾವಿರ ಕೋಟಿ ಆಗ್ತದೆ. ನಾನು ಚೇರ್ಮನ್ ನಿರೀಕ್ಷೆ ಇಟ್ಟಿಲ್ಲ. ಪ್ರಸಾದ್ ಅಬ್ಬ ಅವರು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವಾಗ ನಾವಿಬ್ರು ಕೂತ್ಕೊಂಡು ಮಾತಾಡಿದ್ವಿ. ಹೆಂಗ್ ಮನೆ ಮುಖ್ಯಮಂತ್ರಿಗಳು ಕೇಳೋದು, ಈ ಗ್ಯಾರಂಟಿಗಳು 55,000 60 ಸಾವಿರ ಕೋಟಿ ಆಗ್ತದೆ, ಇದು 9,400 ಕೋಟಿ ಎಲ್ಲಿಂದ ಕೊಡಕ್ ಸಾಧ್ಯ ಅಂತ ಹಂಗೂ ನಾವು ಧೈರ್ಯ ಮಾಡಿ ಸಾಹೇಬ್ರು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡಿದ್ದಾರೆ. ನಮ್ಮ ಮಾತನ್ನ ಸಾಹೇಬ್ರ ಮುಂದೆ ಇಡುವ ಅಂತ ಹೇಳ್ಬಿಟ್ಟು ಧೈರ್ಯದೇ ಅಂತ ಇಟ್ವಿ. ಬೇರೆ ಯಾರು ಮುಖ್ಯಮಂತ್ರಿ ಇದ್ರು ಹೋಗ್ತಾ ಇಲ್ಲಮ್ಮ. ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ 5 ಗ್ಯಾರಂಟಿಯಲ್ಲೂ 55,000 60 ಸಾವಿರ ಕೋಟಿ ಕೊಟ್ಟು 9,400 ಕೋಟಿ ಕೊಡ್ತೀನಿ. ನಮ್ಮಿಬ್ರಿಗೂ ಸೂಚನೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಆ ಬಡವ್ರ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಬಡವ್ರ ಮನೆ ಕೊಡ್ತೀವಿ. ಬರೋ ವರ್ಷದಲ್ಲಿ ನಾವು ಸರ್ವೆ ಮಾಡ್ತಾ ಇದ್ವಿ. ಯಾರ್ಯಾರ ಮನೆಗಳು ಒಂದೇ ಸತಿ ಕೊಡಕ್ಕಾಗಲ್ಲ. ನಾವೆಲ್ಲರೂ ಯಾರ್ಯಾರ ಮನೆಗಳು ಇಲ್ಲ, ಯಾರು ಸೈಡ್ಲೆಸ್ ಇದ್ದಾರೆ, ಒಂದೇ ಸತಿ ಮಾಡಕ್ಕಾಗಲ್ಲಮ್ಮ. ನಾವು ಸರ್ವೆ ಮಾಡಿದೀವಿ. ಎಲ್ಲೆಲ್ಲ ಅರ್ಜೆನ್ಸಿ ಇದೆ ಆ ಕಡೆ ಮನೆಯನ್ನು ಕೊಡೋಕೆ ಪ್ರಯತ್ನ ಮಾಡ್ತೀವಿ. ತಮ್ಮ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.